ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಇವತ್ತು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತಂತೇಳಿ ನಾನು ಊಬರ್ನ ಬುಕ್ ಮಾಡಿಕೊಂಡು ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ನಾನು ಪಿ ಜಿಯಿಂದಂತೂ ಹೊರಟೆ. ಆನ್ ದ ವೇ ಹೋಗುವಾಗ ಪಿಂಕ್ ಕಲರ್ ಫ್ಲವರ್ಸ್ ನೋಡೋದ್ರಿಂದ ಮನ್ಸಿಗೊಂಥರ ಖುಷಿ. ನಮ್ಮ ಮೈಸೂರಲ್ಲಿ ಯಾಕೆ ಈ ಥರ ಪಿಂಕ್ ಫ್ಲವರ್ ಇಲ್ಲ ಅನ್ನೋ ಒಂಥರ ಬೇಜಾರು. ಸೊ ಅಂತೂ ಇಂತೂ ಅಷ್ಟು ಯೋಚನೆ ಮಾಡೋಷ್ಟರಲ್ಲಿ ಗಾಡಿ ಅಂತೂ ಮುಂದೆ ಮೂವ್ ಆಯಿತು. ಅಂತೂ ಇಂತೂ ನಾನಂತೂ ಸ್ಯಾಟಲೈಟ್ ಅಂತೂ ರೀಚ್ ಆದೆ. ಸ್ಯಾಟಲೈಟ್ ರೀಚ್ ಆಗಿದ ತಕ್ಷಣ ಅಲ್ಲಿ ಇದ್ದಿದ್ದಂಥ ಮೈಸೂರು ಬಸ್ನ ನಾನು ಹತ್ಕೊಂಡು ಟಿಕೆಟ್ ತೊಗೊಂಡು ಮೈಸೂರಂತೂ ರೀಚ್ ಆದೆ. ಮೈಸೂರು ರೀಚ್ ಆದಮೇಲೆ ಅಲ್ಲಿಂದ ಡೈರೆಕ್ಟ್ ನಾನು ಕಾಲೇಜ್ ಕಡೆ ಅಂತೂ ಹೋದೆ. ಕಾಲೇಜ್ಗಂತೂ ಹೋಗಲಿಲ್ಲ. ನಾನು ಫಸ್ಟ್ ಶಾಪ್ ಹತ್ರ ಹೋಗಿ ಶಾಪಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಆ ಕೆಲಸನ ಮುಗಿಸು ಮತ್ತೆ ಶಾಪಿಂದ ರಿಟರ್ನ್ ಹೊರಟು ಕಾಲೇಜ್ಗಂತೂ ಹೋದೆ. ಕಾಲೇಜಲ್ಲಿ ID ಕಾರ್ಡ್ ಇಲ್ಲೇ ಬಿಡೋಲ್ಲ. ನನ್ನ ID ಕಾರ್ಡ್ ನಾನು ನೋಡ್ಕೊಂಡಿದ್ದ ತಕ್ಷಣ ಏನೋ ಒಂಥರ ಮುಖದಲ್ಲಿ ನಗು. ಸೊ ಆ ID ಕಾರ್ಡ್ನ ನಾನು ಹಾಕ್ಕೊಂಡು ಕಾಲೇಜ್ಗಂತೂ ಎಂಟ್ರಿ ಕೊಟ್ಟೆ. ಕಾಲೇಜ್ಗೆ ಹೋಗಿ ನನ್ನ ಕೆಲಸನ ಮಾಡಿಕೊಂಡು ಮತ್ತೆ ನಾನು ರಿಟರ್ನ್ ಅಲ್ಲಿಂದ ಹೊರಟೆ. ಆಟೋ ಬುಕ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಇತ್ತಂತೇಳಿ ಆನ್ ದ ವೇ ಅಮ್ಮನ್ನು ಪಿಕ್ ಮಾಡಿ ಸೊ ನಾವು ಶಾಪ್ ಮಾಡಬೇಕಿರೋ ಜಾಗಕ್ಕಂತೂ ಹೋದ್ವಿ. ಸೊ ಶಾಪಿಂಗ್ ಏನೋ ಆಯಿತು, ಬಿಲ್ ಮಾತ್ರ ಅವ್ರು ಯಾರೂ ಪೇ ಮಾಡಲಿಲ್ಲ, ನಾನೇ ಪೇ ಮಾಡಬೇಕಾಯ್ತು. ಸೊ ಅಲ್ಲಿಂದ ನಾನು ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಮನೆಗೂ ಸುಮಾರು ದಿನ ಆಗಿತ್ತು ಹೋಗಿ ಅಂತೇಳಿ ಸೊ ಅಲ್ಲಿಗೂ ಹೋಗಿ ಮತ್ತೆ ಅಲ್ಲಿಂದ ರಿಟರ್ನ್ ನಾನು ಸಿಟಿಗೆ ಬಂದು ಸಿಟಿಲಿ ಸ್ವಲ್ಪ ಶಾಪಿಂಗ್ ಇತ್ತಂತೇಳಿ ಮತ್ತೆ ಶಾಪಿಂಗ್ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರ್ಗಂತೂ ರಿಟರ್ನ್ ಬಂದೆ. ಅಷ್ಟೇ ಇವತ್ತಿನ ವಿಶೇಷ. ಮತ್ತೆ ನಾಳೆ ಸಿಗೋಣ. ಬಾಯ್.